ಕನ್ನಡ ಮೇಡಮ್. ಮೇಡಮ್ ಇದಕ್ಕೆ ಸಿಚುವೇಶನ್ ಆ ಥರ ಡಿಮ್ಯಾಂಡ್ ಮಾಡಿತ್ತು. ಇನ್ನೊಂದು ಏನಂದರೆ ನಾವು ಹೊಸಪೇಟೆ ಮತ್ತು ಬಳ್ಳಾರಿಯವರಾಗಿರೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿ ಆಂಧ್ರ ಇರೋದ್ರಿಂದ ಸೊ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿತ್ತು ಮೇಡಮ್. ಸೊ ಹಂಗಾಗಿ ನಾನು ಇದು ಬೇಕು ಅಂತ ನಾನೇ ಹೇಳಿ ಮಾಡಿಸಿದ್ದೆ. ಖಂಡಿತ ಸಿಗುತ್ತೆ ಮೇಡಮ್. ಮೇಡಮ್ ಆ ಥರ ಅಲ್ಲ, ಆ್ಯಕ್ಚುಲಿ ಸಿಚುವೇಶನ್ ಏನಂದರೆ ಒಂದು ಡಾಬಾ ಒಳಗಡೆ ಒಂದು ಅಡುಗೆ ಮಾಡ್ಕೊಡೋರು ಯಾವ ಥರ ಇರ್ತಾರೆ ಅನ್ನೋದು ನಾವು ಬರೋರು ಹೋದಾಗ ಭಾಷೆಗಳಿರುತ್ತೆ ಗೊತ್ತಾ. ಸೊ ಹಾಂ ಅಲ್ಲ ಗೊತ್ತು ಮೇಡಮ್, ನೋಡಿದ್ದೀವಿ. ಬಟ್ ಈ ಸಿಚುವೇಶನ್ ಏನು ಕೇಳ್ತಾ ಇದೆ ಅಂದರೆ, ಸೊ ಆ ಡಾಬಾದಲ್ಲಿ ಬಂದಾಗ ತೆಲುಗು ಕೂಡ ಸೊ ವರ್ಡಿಂಗ್ಸು ಬರ್ಬೋದು ಅನ್ನೋದಕ್ಕೋಸ್ಕರ ಆಗಿದೆ ಹೊರತು. ಅಲ್ಲ, ಕೆಲವು ಸಿಚುವೇಶನ್ ಡಿಪೆಂಡ್ ಮಾಡ್ತಾ ಇದೆ ಸರ್. ಅಲ್ಲ ಲೈನ್ಸ್ ಕೂಡ ಸರ್. ನಾನು ಕೊರಿಯೋಗ್ರಾಫರ್ ನಾಗಿ ಅಂತೇಳಿ ಡ್ಯಾನ್ಸ್ ಮಾಸ್ಟರ್. ಈ ಸಿನಿಮಾಗೆ ನಾನೇ ಈ ಸಾಂಗ್ ಕೊರಿಯೋಗ್ರಾಫರ್. ಹಾಂ ಖಂಡಿತ. ಸರ್ ಇದು ಅಂದರೆ ಏನೋ ಒಂದು ಹೊಸ ಥರ ಮಾಡೋಣಂತ ಸರ್. ಸರ್ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಲೋಚನೆ, ನನಗಾಗಿರುವಂಥ ಎಕ್ಸ್ಪೀರಿಯನ್ಸನ್ನ ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಇಲ್ಲ ಸರ್, ನನ್ನ ಪಕ್ಕ ಕನ್ನಡದವರೇ, ಪೂರ್ತಿ ಕನ್ನಡ ಸಿನಿಮಾನೇ. ಬಟ್ ಇದರಲ್ಲಿ ನಾನೇನೋ ಒಂದು ಹೊಸ ಥರದಲ್ಲಿ ತೋರ್ಸೋಣ ಅಂತ ಹೊರಟಿದ್ದೀನಿ. ಸರ್ ಹಾಗಂತಲ್ಲ ಸರ್, ನನ್ನ ಪ್ರಕಾರ ಸರ್ ಮುಕ್ಕಾಲು ಭಾಗ ಅಂತ ಇಲ್ಲ, ಅರ್ಧ ಭಾಗ ಇದೆ. ಸರ್ ಇದು ನಾನು ಒಬ್ಬ ನಿರ್ದೇಶಕನಾಗಿ ನನಗಾಗಿರುವಂಥ ಎಕ್ಸ್ಪೀರಿಯನ್ಸನ್ನು ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಓಕೆನಾ ಸರ್? ಅದು ಪ್ಲಸ್ ಆರ್ ಮೈನಸ್ ಸೆಕೆಂಡ್ರಿ ಸರ್. ಬಟ್ ನನಗಾದಂಥ ಅನುಭವದಲ್ಲಿ ನಾನು ತೋರ್ಸಕ್ಕೆ ಹೊರಟಿದ್ದೆ. ನನಗೆ ಎಕ್ಸ್ಪೀರಿಯನ್ಸ್. ಹಾಂ ಮೇಡಮ್ ನಮಗೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಒಂದು ರಾಂಪುರ ಅಂತ ಇದೆ ಮೇಡಮ್. ಅಲ್ಲಿ ಒಬ್ಬರು ಅಮ್ಮಾಯಿ ಅಂತ ಒಂದು ಆಂಟಿ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ತೆಲುಗುನೇ ಮಾತಾಡೋದು, ಕನ್ನಡ ಬರಲ್ಲ. ಬಟ್ ಅವರು ಒಂದು ಹೋಟೆಲ್ ಇಟ್ಕೊಂಡು, ಒಂದು ಡಾಬಾ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಬಟ್ ಅವ್ರು ನಮಗೆ ತುಂಬ ಪರಿಚಯ. ಮೇಡಮ್ ಆ ಥರ ಅನ್ನೋದಾದರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ತೆಲುಗು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದ್ದಾವಲ್ವಾ? ಮೇಡಮ್ ಈಗ ನಾನು ಯಾರಿಗೆ ಆನ್ಸರ್ ಮಾಡಬೇಕು? ನಾನು ಈಗ ಯಾರಿಗೆ ಆನ್ಸರ್ ಮಾಡಬೇಕು? ಹಾಂ ಮೇಡಮ್. ಸರ್ ತಪ್ಪು ಓಕೆ, ಬಟ್ ನನಗೆ ಆದಂಥ ಅನುಭವ ತೋರಿಸ್ತಾ ಇದ್ದೀನಿ, ವಾದ ಮಾಡ್ತಾ ಇಲ್ಲ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಆದಂಥ ಅನುಭವನ ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಹಾಂ ಹುಡುಗಿ ಅಂತಾನೆ ಸರ್. ಬಟ್ ಹುಡುಗಿ ಅಂತಾನೆ ಆದ್ರೆ ಅದನ್ನ ಬೇರೆ ರೀತಿ ಇದು ಮಾಡೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಲೈನ್ಸ್ಗೋಸ್ಕರ ಅದನ್ನು ತಗೊಂಡಿರೋದು. ಅವ್ರ ಹೆಸರೇನು ಮೆನ್ಷನ್ ಮಾಡಿಲ್ಲ ಸರ್. ಅವ್ರ ಪರ್ಮಿಷನ್ ತಗೊಳಕ್ಕೆ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ನಾವ ಸರ್ 11 ಗಂಟೆ ಕರೆದಿದ್ವಿ.
ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ ಸರ್. ಸರ್ ಸಮಯ ಆಗಿರೋದ್ರಿಂದ ಅದ್ರ ಬಗ್ಗೆ ಕ್ಷಮೆ ಕೇಳ್ತೀವಿ. ಸರ್ ಅವ್ರು ಏನೋ ಟ್ರಾಫಿಕಲ್ಲಿ ಕಾರಣಾಂತರಗಳಿಂದ ಬಂದಿಲ್ಲ, ಬಟ್ ಸರ್ ನಾನು ಅದ್ರ ಬಗ್ಗೆ ಖಂಡಿತ ಕ್ಷಮೆ ಕೇಳ್ತೀವಿ ಸರ್.